ನಮಸ್ತೆ, ನಾನು ನಿಮ್ಮ ಶ್ವೇತಾ ಮೋಹನ್. ಸ್ವಾಗತ ಸುಸ್ವಾಗತ ಶ್ವೇತಾ ಅಡುಗೆ ಚಾನಲ್ಗೆ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನೀಗ ನಿಮಗೆ ಸೊಪ್ಪಿನ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದರಲ್ಲೂ ಈ ಸೊಪ್ಪಲ್ಲಿ ಮತ್ತು ಇದ್ರ ಜೊತೆ ಹುರುಳಿಕಾಳು ಹಾಕ್ತೀವಲ್ವ, ಎರಡು ಹಾಕಿ ಮಾಡೋದ್ರಿಂದ, ಅದರಲ್ಲೂ ಈ ಸೊಪ್ಪು ಹಾಕಿ ಮಾಡಿರೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಏನು ಸೊಪ್ಪು ಅಂತ ನೋಡೋಣ ಬನ್ನಿ. ನಾನೀಗ ನೋಡಿ ಚಕ್ಕೊತ್ತ ಸೊಪ್ಪು 2 ಕಟ್ ತೊಗೊಂಡಿದ್ದೀನಿ. ನೀಟಾಗಿ ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ. ಹಸಿ ಹುರುಳಿಕಾಳು 200 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ರಾತ್ರಿನೇ ನೆನೆಸಿ ಇಟ್ಕೊಂಡಿದ್ದೆ. ನೋಡಿ ಹುರುಳಿಕಾಳು ಚೆನ್ನಾಗಿ ನೆಂದಿದೆ. ಈರುಳ್ಳಿ 2 ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ 2 ತೊಗೊಂಡಿದ್ದೀನಿ. ಟೊಮೆಟೊ 1, ಹಸಿಮೆಣಸಿನ್ಕಾಯಿ 10, 1/4 ಚಿಪ್ಪಷ್ಟು ಕಾಯಿ ತೊಗೊಂಡಿದ್ದೀನಿ. ಈಗ ನೋಡಿ ಒಗ್ಗರಣೆಗೆ ಎಣ್ಣೆ, ಸಾಸಿವೆ 1 ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ಕರಿಬೇವು ಸ್ವಲ್ಪ, 1 ಈರುಳ್ಳಿನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಸಾಂಬಾರು ಮಾಡೋ ಪಾತ್ರೆಗೆ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನ್ಕಾಯಿ, ಸೊಪ್ಪು ಬೇಯಿಸ್ಕೊಳ್ಳೋದಕ್ಕೆ ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ 5 ನಿಮಿಷ ಆಗಿದ ನಂತರ 1 ಸ್ಪೂನ್ ತೊಗೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಸೊಪ್ಪನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಬೇಯಿಸ್ಕೊಳ್ಳೋಣ. ಮತ್ತು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಸೊಪ್ಪು ಇದು ಸಖತಿ ಸೊಪ್ಪು, ಬೇಗನೆ ಬೇಯುತ್ತೆ. ನೋಡಿ ಎಷ್ಟು ಬೇಗ ಬೇಯುತ್ತೆ ಅಂದರೆ ಒಂದು 10 ನಿಮಿಷ ಟೈಮಲ್ಲಿ ಸೊಪ್ಪೆಲ್ಲ ನೀಟಾಗಿ ಬೇಯುತ್ತೆ. ಕೆಲವರು ಚಕ್ಕೊತ್ತ ಸೊಪ್ಪು ಅಂತಾರೆ, ಇನ್ನು ಕೆಲವು ಕಡೆ ಸಖತಿ ಸೊಪ್ಪು ಅಂತಲೂ ಕರೀತಾರೆ. ನಾವು ಸಖತಿ ಸೊಪ್ಪು ಮತ್ತು ಚಕ್ಕೊತ್ತ ಎರಡೂ ಕರಿತೀವಿ. ಈಗ ನೋಡಿ ಸೊಪ್ಪು ಎಲ್ಲ ಬೆಂದಿದ್ದಾಗಿದ ನಂತರ ಒಂದು ಬಸಿಯೋ ಜಾಲರ ತೊಗೊಂಡು ಬಸಿದ್ಕೊಳ್ಳೋಣ. ಈಗ ಬಸ್ಕೊಂಡಿರೋ ನೀರಿಗೆ ಹಸಿ ಹುರುಳಿಕಾಳನ್ನ ಹಾಕಿ 3ರಿಂದ 4 ವಿಷಲ್ ಕೂಗಿಸ್ಕೊಳ್ಳೋಣ. ಅದು ಕೂಗೋ ಅಷ್ಟರಲ್ಲಿ ಈಗ ಮಸಾಲೆಗೆ ರುಬ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಜಾರ್ ತೊಗೊಳ್ಳೋಣ. ಜಾರ್ಗೆ ಕಾಯಿ ಮತ್ತು ಬೇಯಿಸಿಟ್ಟಿರೋ ಸೊಪ್ಪು ಹಾಕ್ಕೊಂಡು ನೋಡಿ ಈ ಥರ ನುಣ್ಣಗೆ ರುಬ್ಕೊಳ್ಳೋಣ. ಹಸಿ ಹುರುಳಿಕಾಳು 3ರಿಂದ 4 ವಿಷಲ್ ಕೂಗಿಸಿದ್ರೆ ಸಾಕು. ನೋಡಿ ಚೆನ್ನಾಗಿ ಬೇಯುತ್ತೆ, ಯಾಕಂದರೆ ಸಖತಿ ಸೊಪ್ಪಲ್ಲಿ ಬೇಗನೆ ಬೇಯುತ್ತೆ. ನೋಡಿ ಹುರುಳಿಕಾಳು ತುಂಬಾ ಚೆನ್ನಾಗಿ ಬೆಂದಿತ್ತು. ಈಗ ಸಾಂಬಾರು ಮಾಡೋ ಬೌಲ್ಗೆ ಹಾಕ್ಕೊಳ್ಳೋಣ. ರುಬ್ಬಿಟ್ಟಿರೋ ಖಾರನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಂಬಾರಿನ ಹದ ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ. ನಾನು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮೊದಲಿಗೆ ಹಾಕ್ಕೊಂಡಿದ್ದೆ, ಹಾಗಾಗಿ ಅದೇ ನೀರಲ್ಲಿ ನಾನು ಮಾಡ್ತಿದ್ದೀನಿ. ನೋಡಿ ಈಗ ಜಾರಲ್ಲಿ ಇನ್ನೂ ಸ್ವಲ್ಪ ಮಸಾಲೆ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಸಾಂಬಾರಿಗೆ ಸೇರಿಸ್ಕೊಳ್ಳೋಣ. ಈಗ ನೋಡಿ ಸಾಂಬಾರನ್ನ ಒಂದು 5 ನಿಮಿಷ ಕಾಯಿಸ್ಕೊಳ್ಳೋಣ. ಕಾಯಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತಿರೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ, ಅದರಲ್ಲೂ ಸಖತಿ ಸೊಪ್ಪು ಮತ್ತು ಹುರುಳಿಕಾಳು ಹಾಕಿ ಸೊಪ್ಪಿನ ಸಾರು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇವೆರಡೂ ಹಾಕಿ ನೀವು ಒಮ್ಮೆ ಮಾಡಿ ನೋಡಿ, ನಿಮಗೆ ಖಂಡಿತವಾಗ್ಲೂ ಈ ಸಾಂಬಾರಂತೂ ತುಂಬಾ ಇಷ್ಟವಾಗುತ್ತೆ. ಈಗ ನೋಡಿ ಸಾಂಬಾರು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಕುದಿಸಿದ ನಂತರ ಕೊನೆಯದಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡೋದಕ್ಕೆ ಒಂದು ಪಾತ್ರೆ ಬಿಸಿ ಆಗಿದ ನಂತರ ಎಣ್ಣೆ 2 ಸ್ಪೂನ್, ಎಣ್ಣೆ ಕಾಯ್ದಿದ ನಂತರ ಸಾಸಿವೆ 1 ಸ್ಪೂನ್, ಸಾಸಿವೆ ಸಿಡಿಸಿದ ನಂತರ ಕರಿಬೇವು ಸ್ವಲ್ಪ, ಕರಿಬೇವು ಸಿಡಿಸಿದ ನಂತರ ಒಂದು ಸಣ್ಣ ಸೈಜ್ ಈರುಳ್ಳಿನ ಸಣ್ಣಗೆ ಹಚ್ಚಾಕ್ಕೊಂಡು ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡು ಅದನ್ನು ಸಾಂಬಾರಿಗೆ ಸೇರಿಸ್ಕೊಳ್ಳೋಣ. ನೋಡಿ ಬಿಸಿ ಬಿಸಿ ಚಕ್ಕೊತ್ತ ಸೊಪ್ಪಿನ ಸಾರು ರೆಡಿ. ಕೆಲವು ಕಡೆ ಚಕ್ಕೊತ್ತ ಸೊಪ್ಪು ಅಂತಾರೆ, ಇನ್ನೂ ಕೆಲವು ಕಡೆ ಸಖತಿ ಸೊಪ್ಪು ಅಂತ ಕರೀತಾರೆ. ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ನೋಡಿ ಬಿಸಿ ಬಿಸಿ ಸೊಪ್ಪಿನ ಸಾರು ರೆಡಿ ಆಯಿತು. ಅದರಲ್ಲೂ ಈ ಥರ ಒಮ್ಮೆ ಮಾಡ್ಕೊಂಡು ತಿಂದರೆ ಅಂತೂ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ಸಾಂಬಾರು ಜೊತೆ ಮುದ್ದೆ ಮತ್ತು ರೈಸ್ ಜೊತೆ ಅಂತೂ ತಿಂತಿದ್ರೆ ಇನ್ನೂ 1 ತುತ್ತು ಊಟ ಜಾಸ್ತಿನೇ ತಿಂತೀವಿ. ಮತ್ತು ನಮ್ಮ ನಾಲಿಗೆಗೆ ಏನೂ ಟೇಸ್ಟ್ ಸಿಗ್ತಿಲ್ಲ ಅಂದಾಗ ಈ ಥರ ಸಾಂಬಾರು ಮಾಡ್ಕೊಂಡು ತಿಂದರೆ ಅಂತೂ 100% ನಿಮಗೆ ಟೇಸ್ಟ್ ಸಿಗುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋನ ಕೊನೆಯವರೆಗೂ ನೋಡಿದವರಿಗೆ ತುಂಬ ಧನ್ಯವಾದಗಳು.